ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಮಳೆ ಬಂತು. ಇವತ್ತು 2ನೇ ತಾರೀಕು ಭಾನುವಾರ, 6ನೇ ತಿಂಗಳು 2024. ಇವತ್ತು ಭಾನುವಾರ ಆದರೆ ಸೂರ್ಯನ ವಾರ. ಭಾನುವಾರ ಶ್ರೇಷ್ಠ. ಮದುವೆ ಕಾರ್ಯ ಆಗಲಿ ಯಾವುದೇ ಆಗಲಿ ಶುಭ ಕಾರ್ಯಗಳೆಲ್ಲ ನಡೀತವೆ. ಇವತ್ತು 2ನೇ ತಾರೀಕು ಆಗತ್ತಲ್ಕೆ ಇನ್ನೂ 2 ದಿವಸ ಇದೆ ಎಲೆಕ್ಷನು. ಅವ್ರ ಪಾಡ್ಗೆ ಅವರು ಏನೋ ಮಾಡ್ಕೊತಾರೆ, ನಮ್ಮ ಪಾಡ್ಗೆ ನಾವೇನು ರಾಜಕೀಯರಲ್ಲ, ಏನಿಲ್ಲ. ಇದು ಏನಪ್ಪ ಅಂದರೆ ಈ ವಿಡಿಯೋ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ಇವತ್ತಿಲ್ಲ ನಾಳೆಗೆ ನಾವು ದೇವಸ್ಥಾನ ದೊಡ್ಡದಾಗಿ ಮಾಡಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಬರಲೇಬೇಕು ಜನಗಳು ಅವ್ರ ಕಷ್ಟ ಸುಖಕ್ಕೆ ಕೇಳೋಕ್ಕೆ. ಕಷ್ಟ ಅಂತ ಬಂದಾಗ ಪರಿಹಾರ ಮಾಡ್ತೀವಿ. ನಮ್ಮ ಆಲ್ಮತಸ್ಥರಾಗಲಿ ಯಾವುದೇ ಜನ ಆಗಲಿ, ಆಲ್ಮತಸ್ಥರು ಇವತ್ತು ಎಷ್ಟು ದೂರ ಇದ್ದಾರೋ ಅಷ್ಟೇ ದೂರ ಇರಲಿ, ಆಮೇಲೆ ಹತ್ರಕ್ಕೆ ಬಂದೇ ಬರ್ತಾರೆ. ಯಾಕೆಂದರೆ ಇವತ್ತು ಆಲ್ಮತಸ್ಥರು ಅಂದರೆ ನಾವೇನು ಅವ್ರನ್ನೇನು ನಿಂದಿಸಿಲ್ಲ, ಬೈದಿಲ್ಲ, ಏನಿಲ್ಲ. ನಾವು ದೂರ ಇದ್ದೀವಿ, ಎಲ್ಲರಿಗೂ ಅನುಕೂಲ ಆಗಬೇಕು ಅಷ್ಟೇ. ನಾವು ಇವತ್ತು ಹೆಜ್ಜೆ ಇಟ್ಟಿದ್ದು ಮುಂದಕ್ಕೆ ಹೆಜ್ಜೆ ಇಟ್ಟಿದ್ವಿ, ಹಿಂದಕ್ಕೆ ತೆಗಿಬಾರ್ದು ಅನ್ನೋ ನನ್ನ ದೃಷ್ಟಿ. ಯಾವುದೇ ಕಾರ್ಯ ಆಗಲಿ, ಯಾವುದೇ ಇದಾಗಲಿ, ಕಷ್ಟ ಆಗಲಿ, ಸುಖ ಆಗಲಿ, ನಾವು ಮುಂದೆ ಇಟ್ಟಿದ್ದು ಹೆಜ್ಜೆ ಹಿಂದಕ್ಕೆ ಇಡಬಾರ್ದು ಅಂತ. ಯಾಕೆಂದರೆ ನಾವು ಒಂದು ಸ್ಥಾನಮಾನಕ್ಕೆ ಬಂದಾಗ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ನಮ್ಮ ಆಲ್ಮತಸ್ಥರು ನಮ್ಮ ಜನಾಂಗದಲ್ಲಿ ಯಾರು ಎತ್ತ ಅನ್ನೋದು ಅವರು ಅರಿವು ಇಲ್ಲ. ಇನ್ನು ನಾವು ಬಂದಿದ್ದೀವಿ, ನಿಮ್ಗೆ ಒಳ್ಳೆಯದಾಗಿತ್ತೋ ಕೆಟ್ಟದ್ದಾಗಿತ್ತೋ ಭಗವಂತ ಅದು ನಿಮಗೆ ಸೇರಿದ್ದು, ನಮ್ಮದೇನು ಅಲ್ಲ. ನಾವು ಆಲ್ಮತಸ್ಥರಾಗಿ ಹುಟ್ಟಿ ಬೆಳೆದಿದ್ದೀವಿ. ಆದರೆ ಯಾರಿಗೂ ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ, ಏನಿಲ್ಲ. ಆ ಭಗವಂತನ ಕೃಪೆ ಅಂದರೆ ಶನಿದೇವರು, ಶ್ರೀ ಶಾಂತಮೂರ್ತಿ ಶನೇಶ್ವರ, ಆ ಭಗವಂತ ಇದ್ದಾನಲ್ಲ, ಅವನ ಪಾದ ಮುಟ್ಟಿ ನಾನು ಹೇಳ್ತೀನಿ, ನಾವು ಸತ್ಯನೇ ನುಡಿಬೇಕು, ಸತ್ಯನೇ ಹೇಳಬೇಕು. ಇದು ನಮ್ಮ ಪದ್ಧತಿ. ಇವತ್ತು ಭಾನುವಾರ ಆಗತ್ತಲ್ಕೆ ಪ್ರತಿಯೊಬ್ಬರೂ ನಮ್ಮ ಆಲ್ಮತಸ್ಥರಾಗಲಿ ಯಾರೇ ಆಗಲಿ, ಅವರು ನಮಗೇನೇ ಮಾಡಲಿ, ಏನೇ ದ್ರೋಹ ಮಾಡಲಿ, ನಾನು ಅದಕ್ಕೆಲ್ಲ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಕುಲ ಬಾಂಧವ ಅಂತ ನಾವು ಹೇಳ್ಕೊಂಡು ಇದು ಹೋಯ್ತಾ ಇರ್ತೀವಿ. ತಿಂತೀವೋ ಉಣ್ತೀವೋ, ನಮ್ಮ ಹಸ್ಕೊಂಡು ಮನೆಗಿರ್ತೀವೋ, ಯಾರಿಗೇನು ನಾವು ತೊಂದರೆ ಕೊಡೋದಿಲ್ಲ. ತೊಂದರೆ ಕೊಟ್ಟರು ಆಯ್ತಪ್ಪ ನೀನು ದೊಡ್ಡನಾಗಯ್ಯ ಅಂತ ಹೇಳ್ತೀವಿ ಅಷ್ಟೇ ಹೊರತು, ಜನ ಅವ್ರವ್ರು ಕಲ್ತಿದ್ದು ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಅಲ್ಲಿಗಂಟ ನಾವು ಸುಮ್ಮನೆ ಇರ್ಬೇಕು ಅಷ್ಟೇ. ಆಗಲಿ, ಭಗವಂತ ಎಷ್ಟು ಕಷ್ಟ ಕೊಟ್ಟರು ನಿಭಾಯಿಸೋಕ್ಕೆ ಇದ್ದೀನಿ ನಾನು. ಆದರೆ ಎಷ್ಟೇ ಕಷ್ಟ ಬಂದ್ರೂ ಅನುಭವಿಸ್ಲೇಬೇಕು. ಯಾಕೆಂದರೆ ಮಾನವನಾಗಿ ಹುಟ್ಟಿದ ಮೇಲೆ ಮನುಷ್ಯ ಪ್ರತಿಯೊಬ್ಬರೂ ಅಷ್ಟೇ ಕೋಪ ಮಾಡ್ಕೊಂಡ್ರೆ ದವಡೆಗೆ ಮೂಲ ಅಂತ ಹೇಳ್ತಾರೆ. ಇದು ಸತ್ಯ. ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾವು ಭಗವಂತ ನೀನು ಎಲ್ಲಿದ್ದೀಯಪ್ಪ ಅಂತ ಅವನ್ನ ಸ್ಮರಣೆ ಮಾಡ್ಕೊಂಡು ಅವನು ಕೇಳ್ಕೋಬೇಕು ಹೊರತು ನಾವು ಕೋಪ ಮಾಡ್ಕೊಂಡ್ರೆ ಯಾರಿಗೆ ಲಾಭ? ಯಾರಿಗೂ ಲಾಭ ಇಲ್ಲ. ಭಗವಂತನೇ ನಮಗೆ ಅನ್ನದ ಮಾರ್ಗ ತೋರಿಸ್ಬೇಕು, ಅನ್ನನ ಕೊಡಬೇಕು, ಪ್ರತಿಯೊಂದೂ ಒಳ್ಳೇದು ಮಾಡಬೇಕು. ಅವನಿಲ್ಲ ಅಂದರೆ ನಾವಿಲ್ಲ ಭೂಮಿ ಮೇಲೆ. ಮರ ಗಿಡಗಳಿಗಾದರೂ ಅಷ್ಟೇ, ಭಗವಂತ ಇಲ್ಲ ಅಂದರೆ ಯಾರಿಗೂ ಇಲ್ಲ. ಅಕ್ಷಿ ಪಕ್ಷಿಗಳಿಗೂ ಇಲ್ಲ, ಪ್ರಾಣಿಗಳಿಗೂ ಇಲ್ಲ, ಮನುಷ್ಯರಿಗೂ ಇಲ್ಲ, ಯಾವ ಇದಕ್ಕೂ ಇಲ್ಲ. ಭಗವಂತನೇ ಕಾರಣ. ಇಷ್ಟೆಲ್ಲ ಹೇಳ್ಬಲ್ವಿ. ಇಷ್ಟೆಲ್ಲ ಹೇಳಿ ಮನುಷ್ಯನಿಗೆ ಎಷ್ಟೇ ಕಷ್ಟ ಬಂದ್ರೂ ನಾವು ಹುಟ್ಟಿ ಬೆಳೆದಿದ್ದು ತುಂಬ. ಆದರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಅಷ್ಟೊಂದು ಪುಣ್ಯವಂತರು. ಯಾಕೆಂದರೆ ಈ ಕಷ್ಟಕ್ಕೆ ಗುರಿ ಮಾಡಿ ಹೊಂಟರು. ಆದರೆ ನಮ್ಮನ್ನು ಶಿಕ್ಷೆ ಅವರು ಚೆನ್ನಾಗಿರಲಿ, ಭಗವಂತ ಚೆನ್ನಾಗಿಟ್ಟಿರಲಿ. ನಮ್ಮನ್ನು ಈ ಥರ ಇನಾಮಾನವಾಗಿ ನಮ್ಮನ್ನು ನಿಂದಿಸಿ ಮಂದಿಸಿ ಈ ಇಕ್ಕಟ್ಟಿಗೆ ಸಿಗಿಸಿ ಹೋದಾದ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಕೇಳ್ತಾ ಇದ್ದೀನಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿದ್ದನು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ.